ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಯಾವ ರೀತಿ ಮಾರ್ಕೆಟ್ನ ನೋಡ್ಬೋದು ಅಂತ ನೋಡ್ತಗೋಣ. ಯಾಕೆ ನೋಡ್ಬೋದು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಇನ್ನೊಂದು ತಿಂಗಳುಗಳ ಕಾಲ ಇದೇ ಥರ ಮಾಡ್ತಾ ಹೋಗಬೇಕಾಗತ್ತೆ. ಈಗ ಕ್ಯಾಪಿಟಲ್ಗಳನ್ನ ಒಂದು ಶಿಫ್ಟ್ ಮಾಡ್ಕೋಬೇಕಾಗುತ್ತೆ ನಾವು. ಒಂದಿಷ್ಟು ಆಪ್ಷನ್ ಸೆಲ್ಲಿಂಗಿಗೆ, ಮಂತ್ಲಿ ಪೊಸಿಷನ್ಗೆ ಅಥವಾ ನಿಫ್ಟಿ ವೀಕ್ಲಿ ಪೊಸಿಷನ್ಗೆ, ಜೊತೆಗೆ ಒಂದಿಷ್ಟು ಇಂಟ್ರಾಡೇಗೆ ಅಂತ. ಸೊ ಮೊಮೆಂಟಮ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಒಂದು ಟ್ರೆಂಡ್ ಅನ್ನೋದು ಬರಲಿಲ್ಲ ಅಂತಂದರೆ ಬರೀ ಬೈಯಿಂಗ್ ಮಾಡೋದಕ್ಕೆ ಇನ್ಮೇಲಿಂದ ತುಂಬ ಕಷ್ಟ ಆಗ್ತಾ ಹೋಗುತ್ತೆ. ಜನವರಿಯಿಂದ ಇನ್ನೂ ಕಷ್ಟ, ಯಾಕೆಂತಂದರೆ ಕ್ವಾಂಟಿಟಿ ಸೈಜ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಒಂದು ಲಾಟ್ ಏನಾದರೂ ಮಂತ್ಲಿ ಪೊಸಿಷನ್ ಬ್ಯಾಂಕ್ ನಿಫ್ಟಿನಲ್ಲೇ ನೀವು ತಗೋಬೇಕು ಅಂತಂದರೆ, ಇವತ್ತು ಮಾತಾಡ್ತಾ ಇದ್ವಲ್ವಾ, ನೀವು ಲೆಟ್ಸೇ ಒಂದು 2,000 ಪಾಯಿಂಟ್ ಮೇಲೆ ಅಥವಾ 2,000 ಪಾಯಿಂಟ್ ಕೆಳಗಡೆ ಒಂದು ಮಂತಲ್ಲಿ ಅಷ್ಟೊಂದು ಮೂಮೆಂಟ್ ಬರೋದಿಲ್ಲ ಅಂತ, ಒಂದು ಸರಿಸುಮಾರು ಒಂದು 100ರಿಂದ 200 ಈ ರೇಂಜ್ ಒಳಗಡೆ ಇರುವಂಥ ಪ್ರೀಮಿಯಮ್ನ ನೀವು ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋಗ್ತೀರಾ ಅಂತಂದರೆ 50,000 ಒಳಗಡೆ ನೀವು ಒಂದು ಲಾಟನ್ನು ಟ್ರೇಡ್ ಮಾಡ್ತಾ ಹೋಗ್ಬೋದು ವಿತ್ ಒಂದು ಹೆಡ್ಜನ್ನ ತೊಗೊಂಡ್ರೆ, 300 ಪಾಯಿಂಟ್ ಹೆಡ್ಜನ್ನ ತೊಗೊಂಡ್ರೆ. ಬಟ್ ಇದು ಜನವರಿಯಿಂದ ಎಷ್ಟಾಗುತ್ತೆ, 1 ಲಕ್ಷ ಬೇಕಾಗುತ್ತೆ ಒಂದು ಲಾಟು ಬ್ಯಾಂಕ್ ನಿಫ್ಟಿನಲ್ಲಿ. ಮಂತಿನ ಫಸ್ಟ್ ವೀಕಲ್ಲಿ ನೀವೇನಾದ್ರು ಪೊಸಿಷನ್ ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ಸರಿಸುಮಾರು 1 ಲಕ್ಷ ಬೇಕಾಗ್ತಾ ಹೋಗುತ್ತೆ. ವಿತ್ ಮಿನಿಮಲ್ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ. ಬಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕೆ ಬಂದ್ರೂ ಕೂಡ ಎರಡು ಥರ, ನೀವು ಒಂದು ಸ್ಟಾಪ್ ಲಾಸ್ ಇಟ್ಬಿಟ್ಟು ಮಾಡ್ಬೋದು, ಅಥವಾ ನೀವೇನು ಮಾಡ್ತಾ ಹೋಗ್ಬೋದು, ಪೊಸಿಷನ್ ಶಿಫ್ಟಿಂಗ್ ಮಾಡ್ಕೊತಾ ಹೋಗ್ಬೋದು. 1% ನೀವು ಆರಾಮಾಗಿ ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಬಟ್ ನಾನು ಹೇಳ್ದಂಗೆ ನೀವು ಇವಾಗಿರೋ ಪ್ರೀಮಿಯಂ ನೋಡಿದ್ರೆ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ, ಅದೇ ರೇಂಜಲ್ಲಿ ಉಳ್ಕೊಂತು ಅಂತಂದರೆ. ಬಟ್ ಇಲ್ಲ ಅಂತಂದರೆ 1% ಅಂದರೆ 1 ಲಕ್ಷಕ್ಕೆ ನೀವು 1% ಅಂದರೆ ಎಷ್ಟಾಯಿತು, 1,000 ರೂಪಾಯಿಗಳನ್ನ ಆರಾಮಾಗಿ ಮಂತ್ಲಿ ಪೊಸಿಷನಲ್ಲಿ ತಗೊತಾ ಹೋಗ್ಬೋದು. ಸೊ ಚೇಂಜಸ್ ಆಗುತ್ತೆ. ಮಾತಾಡ್ತೋಗೋಣ ಅದೆಲ್ಲದ್ರ ಬಗ್ಗೆ. ಚೆಸ್ ಚಾಂಪಿಯನ್ಶಿಪ್ ನಡೀತಾ ಇದೆ ನೋಡಿ, 7th ಗೇಮು, 14 ರೌಂಡ್ ಇರುತ್ತೆ. ಚೆನ್ನಾಗಿ ಆಡ್ತಾ ಇದ್ರು. ಇವಾಗ ಕ್ವೀನ್ 2 ಹೊರಟೋಗ್ಬಿಡ್ತು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆ ಚೆಸ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂದರೆ, ಬೇರೆ ಎಲ್ಲ ಸ್ಪೋರ್ಟಲ್ಲೂ ನೋಡಿ ಹಿಂಗೆ ಆಡ್ಬೋದಿತ್ತು, ಹಂಗೆ ಆಡ್ಬೋದಿತ್ತು ಅಂತ ನೀವು ಕಮೆಂಟ್ ಹೊಡಿಬೋದು. ಅಂದರೆ ಹೀಗೆ ಒಂದು ಔಟ್ಪುಟ್ ಅಂತ ನೀವು ಗೆಲ್ಬೋದು. ಈಗ ಫುಟ್ಬಾಲ್ ಆಗಲಿ, ಕ್ರಿಕೆಟ್ ಆಗಲಿ, ಬ್ಯಾಡ್ಮಿಂಟನ್ ಆಗಲಿ, ಸೊ ಇಷ್ಟು ಪಾಯಿಂಟ್ಸ್ ಇದೆ, ಇಷ್ಟು ಪಾಯಿಂಟ್ಸ್ ಇಲ್ಲಿಗೆ ಹೋದ್ರೆ ಮುಗೀತು ಅಂತ. ಬಟ್ ಚೆಸ್ಸಲ್ಲಿ ಎವ್ರಿ ಮೂವ್ ಇಸ್ ಇಂಟ್ರೆಸ್ಟಿಂಗು. ಸೊ ಈಗ ಇವರು ಹಿಂಗೆ ಆಡಬಾರ್ದಾಗಿತ್ತು, ಹಂಗೆ ಆಡಬಾರ್ದಿತ್ತು ಅಂತ ಹೇಳೋಕ್ಕೆ ಆಗೋದಿಲ್ಲ. ಯಾಕೆಂದರೆ ಹಿಂಗೆ ಆಡಿದ್ದಕ್ಕೆ ಅವ್ರ ಪ್ರತಿಕ್ರಿಯೆ ಏನಿರುತ್ತೆ, ಬೇರೆ ಅವ್ರದ್ದು ಪ್ರತಿಕ್ರಿಯೆ ಯಾವ ರೀತಿ ಬರುತ್ತೆ ಅನ್ನೋದ್ರ ಮೇಲೆ ಮತ್ತೆ ಗೇಮ್ ಚೇಂಜ್ ಆಗ್ತಾನೆ ಹೋಗುತ್ತೆ. ಸೊ ಕಾನ್ಸ್ಟೆಂಟಾಗಿ ಚೇಂಜ್ ಆಗ್ತಾನೆ ಇರುತ್ತೆ ಕೊನೆ ತನಕ. ಅದು ಒಂಥರ ಮಜಾ ಅದು. ಸೊ ಇವತ್ತು ನೋಡ್ತಾ ಬರೋದಾದರೆ ಟಾಪ್ ಗೇನರ್ ಅದಾನಿ ಪೋರ್ಟ್ಸ್. ಅದಾನಿನಲ್ಲಿ ಒಂದಿಷ್ಟು ಗ್ಯಾಪ್ ಫಿಲ್ಲಿಂಗ್ ಆಗೋ ಥರ ಕಾಣಿಸ್ತಾ ಇದೆ. ಸೊ 5.99% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಅದಾನಿ ಪೋರ್ಟ್ಸ್ ಇವತ್ತಿನ ಟಾಪ್ ಗೇನರ್ ಆಗಿದೆ. ಟಾಪ್ ಲೂಸರ್ ನಿಫ್ಟಿ ಇದರಲ್ಲಿ ವಿಪ್ರೋನ 50% ಬಿದ್ದೋಗಿದೆಯಲ್ಲ ಅಂದರೆ ಇಲ್ಲ, ಸ್ಟಾಕ್ ಸ್ಪ್ಲಿಟ್ ಆಗಿದೆ 1:2ನಲ್ಲಿ. ಮೊನ್ನೆ ಏನೋ ರೆಕಾರ್ಡ್ ಡೇಟ್ ಆಗಿತ್ತು ಸೋಮವಾರ. ಸೊ ಒಂದು ಸ್ಟಾಕ್ ಇದ್ದವರಿಗೆ 2 ಸಿಕ್ಕಿರುತ್ತೆ, ಇವಾಗ ಒಂದು ಶೇರ್ ಇದ್ದವರಿಗೆ 2 ಶೇರ್ ಸಿಕ್ಕಿರುತ್ತೆ ವಿಪ್ರೋದಲ್ಲಿ. ಸೊ ಈಗಲೂ ನೋಡಿದ್ರೆ 591 × 2 ಅಂದರೆ ಹೆಚ್ಚು ಕಮ್ಮಿ 582 ರೂಪಾಯಿ ಆಯಿತು. ಸೊ ಏನು ಕರೆಕ್ಷನ್ ಏನಾಗಿಲ್ಲ. ಸೊ ಇದೆಲ್ಲ ಇವತ್ತಿನ ಟಾಪ್ ಲೂಸರು ಭಾರತಿ ಏರ್ಟೆಲ್. ನಿನ್ನೆ ಅಷ್ಟೇ ಇದ್ರ ಬಗ್ಗೆ ಮಾತಾಡಿದ್ವಿ, ನೋಡೋಣ. ಪುಣ್ಯಕ್ಕೆ ನಾನು ಇವತ್ತು ಭಾರತಿ ಏರ್ಟೆಲಲ್ಲಿ ಟ್ರೇಡ್ನ ತಗೊಳ್ಳಿಲ್ಲ. ಸೊ ನೋಡ್ತಾ ಹೋಗೋಣ. HDFC ಬ್ಯಾಂಕು ಕಾನ್ಸ್ಟೆಂಟ್ ಆಗಿ ಮೇಲ್ಗಡೆನೇ ಇದೆ, SBI ಮೇಲ್ಗಡೆ ಇದೆ, ಆಕ್ಸಿಸ್ ಬ್ಯಾಂಕ್. ಸೊ ಬ್ಯಾಂಕ್ ನಿಫ್ಟಿ ಈಗಲೂ ಕೂಡ ಒಂದು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ಈಗ ನಿಫ್ಟಿ ನೆಕ್ಸ್ಟ್ 15 ನೋಡ್ತಾ ಬರೋದಾದರೆ, ಡಿಮಾರ್ಟು ನೋಡಿ ಆನ್ಲೈನ್ ಪ್ರೆಸೆನ್ಸು ತಗೊಂಬರ್ತಾರಂತೆ ಅಂತ ಬರ್ತಾ ಇದೆ. ಅಂದರೆ ಕ್ವಿಕ್ ಕಾಮರ್ಸ್ ಥರ 10 ನಿಮಿಷ ಡೆಲಿವರಿ ಈ ಥರ ಎಲ್ಲ ಇರೋದಿಲ್ಲ, ಬಟ್ ಆನ್ಲೈನಲ್ಲಿ ಆರ್ಡರ್ ಮಾಡೋ ಥರ ತರ್ತಾರೆ ಅಂತ, ಅದು ಒಂದು ಪಾಸಿಟಿವ್ ಮೂಮೆಂಟ್ ಕಾಣಿಸ್ತಾ ಇದೆ ಅಲ್ಲಿ. ಅದನ್ನು ಬಿಟ್ಟು ನೋಡಿದ್ರೆ ಅಂಬುಜಾ ಸಿಮೆಂಟ್ಸ್ ಅಗೇನ್ ಅದಾನಿ ಗ್ರೂಪ್ ಸ್ಟಾಕು, ಅದು 5% ಅಪ್ ಮೂಮೆಂಟ್ ಇತ್ತು. ಬೇರೆ ಎಲ್ಲ ಇವತ್ತು PSUಗಳೆಲ್ಲ ಸ್ವಲ್ಪ ಗ್ರೀನಲ್ಲಿ ಇರೋವಂಥದ್ದು ಕಾಣಿಸಿದೆ. ಅದಾನಿ ಸ್ಟಾಕಲ್ಲಿ ಎಲ್ಲದು ಗ್ರೀನ್ ಆಗಿಲ್ಲ, ಮತ್ತು ಅದಾನಿ ಗ್ರೀನು, ಅದಾನಿ ಪವರ್ ಎಲ್ಲ ರೆಡ್ಡಲ್ಲೇ ಇದೆ. ಸೊ ನೋಡ್ತಾ ಹೋಗೋಣ. LIC ಕೂಡ ರೆಡ್ಡಲ್ಲಿ ಇತ್ತು ಇವತ್ತು. ವರುಣ್ ಬೆವರೇಜಸ್ ಕೂಡ ಒಂದು ಒಳ್ಳೆ ಮೇಲ್ಗಡೆ ಮೂಮೆಂಟ್ ಆಗಿತ್ತು, ಕೆಳಗಡೆ ಬಂದಿದೆ. ಸೊ ಈಗ ಕ್ವಿಕ್ಕಾಗಿ ಮಾತಾಡ್ತಾ ಹೋಗೋದಾದ್ರೆ ಐ ಥಿಂಕ್ ಇದರಲ್ಲೇ ಮಾತಾಡ್ಬಿಡ್ಬೋದು. ಸೊ ನಿಫ್ಟಿ ನೋಡಿ 5 ಇಂಡೆಕ್ಸ್ ಇಲ್ಲೇ ಕಾಣುತ್ತೆ ನೋಡಿ, ಅದಕ್ಕೆ ಈ ಸೆಟಪ್ ಇಟ್ಕೊಂಡಿದ್ದೀನಿ. ಇದು ಬೇಡ ಅಂದರೆ ಹೇಳಿ, ಮಾಮೂಲಿ ಮಾತಾಡ್ತಿದ್ವಲ್ಲ ಹಾಗೆ ಮಾತಾಡೋಣ. ಯಾಕಂದರೆ ಎಕ್ಸ್ಪೈರಿ ಏನು ಇರೋದಿಲ್ವಲ್ಲ, ಡೀಪ್ ಅನಾಲಿಸಿಸ್ ಅಂತ ಏನು ಬೇಕಾಗಲ್ಲ, ಡೈಲಿ ಕ್ಯಾಂಡಲ್ ನಾವು ಮಾತಾಡ್ತಾ ಹೋಗ್ಬೋದು. ನಿಫ್ಟಿನಲ್ಲಿ 24,350 ಇಂಪಾರ್ಟೆಂಟ್ ಆದ ಸಪೋರ್ಟ್ ಅಂತ ಮಾತಾಡ್ತಿದ್ವಿ. ಇವತ್ತು ಅದ್ರ ಮೇಲ್ಗಡೆ ಓಪನ್ ಆದರೆ ಏನಾಯಿತು, 24,500 ಅಂದ್ಕೊಂಡಿದ್ದಂಥ ಟಾರ್ಗೆಟ್ ಅಲ್ಲಿ ಬಂತು, 500ರಿಂದ ಬಂದು ನಿಂತಿದೆ. ಈಗ 24,500ನ ಬಿಟ್ಟು ಬ್ರೇಕ್ಔಟ್ ಆಯಿತು ಅಂದರೆ ನಿಫ್ಟಿ 24,750, 25,000 ಈ ಕಡೆಗೆ ಈ ಎಕ್ಸ್ಪೈರಿ ಅಷ್ಟೊತ್ತಿಗೆ ಹೋಗೋಕ್ಕೆ ರೆಡಿ ಆಗಿದೆ ಅಂತ. ಅದಕ್ಕೆ ಆಗಬೇಕು ಅಂದರೆ ಏನಾಗಬೇಕು, ಬ್ಯಾಂಕ್ ನಿಫ್ಟಿನಲ್ಲಿ ಆ ಪುಷ್ ಬರಬೇಕು. ಇವತ್ತು ನೋಡಿ ಆಲ್ಮೋಸ್ಟ್ ಅಲ್ಲಿ ಬಂದು ಒಂದು ಒಳ್ಳೆ ಕ್ಲೋಸಿಂಗ್ ಆಗಿದೆ ಇವತ್ತು. ಸೊ ನಾಳೆ ಏನಾದರೂ ಪೊಸಿಷನ್ ಇವತ್ತು ಯಾರು ಕ್ಯಾರಿ ಮಾಡಿದ್ರು ಅಂತಂದರೆ ನೋಡಿ, ಅದನ್ನ ಅಥವಾ ಮತ್ತೆ ಬುಲ್ಸ್ ಬಿಲ್ಡಪ್ ಆಗಬೇಕು ಅಂದರೆ ದಿಸ್ ಇಸ್ ದ ಬೆಸ್ಟ್ ಡೇ. ನಾವು ಮೊನ್ನೆ ಮಾತಾಡ್ಕೊತಾ ಇದ್ವಿ, ನೆನಪಿದೆಯಾ, ಒಂದು ರೇಂಜಲ್ಲಿ ಇದೆ ಅಂತಂದಾಗ ಮಾರ್ಕೆಟಲ್ಲಿ ಯಾವಾಗ ಫೇವರಬಲ್ ಆಗಿರುತ್ತೆ, ಇಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ ಅಂದರೆ ಓಕೆ, ನಾಳೆಗೆ ಪೊಸಿಷನ್ ಕ್ಯಾರಿ ಮಾಡೋದಕ್ಕೂ ಕೂಡ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಓಕೆ, ಇಲ್ಲಿಂದ ನಾಳೆ ಒಂದು ಗ್ಯಾಪ್ ಓಪನಿಂಗ್ ಆಯಿತು, ಮತ್ತೆ ಒಂದು ಮೂಮೆಂಟ್ ಆಯಿತು ಅಂದರೆ ನನಗೆ ಸಿಗ್ತಾ ಹೋಗುತ್ತೆ 53,000 ಟಾರ್ಗೆಟ್ಗಳನ್ನು ಮಾಡ್ತಾ ಹೋಗ್ಬೋದು ಅಂತ. ಸೊ ಹಾಗಾಗಿ ನಾಳೆ ಈ ರೇಂಜನ್ನು ಅಂದರೆ ಒಂದು 4 ದಿನದಿಂದ ಒಂದು ನಿಂತಿದ್ದಂಥ ರೇಂಜ್ ಇದೆಯಲ್ಲ, 4 ದಿನ ಅಂತ ಹೇಳ್ತಾ ಇದ್ದೀನಿ, ಒಂದು ತಿಂಗಳಿಂದ ಈ ರೇಂಜನ್ನು ಬ್ರೇಕ್ಔಟ್ ಆಗೋಕ್ಕೆ ಒಳ್ಳೆ ಟೈಮ್ ಇದೆ. ಅದರ ಆಯಿತು ಅಂದರೆ 53,000 ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. 53,000 ಮೇಲ್ಗಡೆ ಹೋದರೆ ಮತ್ತೆ ಇದು ಆಲ್ ಟೈಮ್ ಹೈ ಕಡೆಗೆ ಹೋಗ್ಬೋದು. ಯಾಕೆ ಹೇಳಿ, HDFC ಬ್ಯಾಂಕ್ ಕಾನ್ಸ್ಟೆಂಟ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ, ಟಾಪ್ ಕಾಂಟ್ರಿಬ್ಯೂಟರು ನಿಫ್ಟಿ ಬ್ಯಾಂಕಿಗೆ. ಸೊ ಈಗಲೂ ಕೂಡ ಒಂದು ಶಾರ್ಟ್ ಕವರಿಂಗ್ ಅಥವಾ ಏನು ಬ್ಯಾಂಕ್ ನಿಫ್ಟಿನಲ್ಲಿ ಆ ಪೆಂಡಿಂಗ್ ಇತ್ತಲ್ಲ ಮೂವು, ಅದು ಬರ್ಬೋದು ಅಂತ ಅನಿಸ್ತಾ ಇದೆ. ಅದೇ ರೀತಿ ಕೂಡ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೋಡಿ, ಮಿಡ್ ಕ್ಯಾಪ್ ನಿಫ್ಟಿ ಮೊನ್ನೆಯಿಂದನೇ ಪಾಸಿಟಿವ್ ಆಗಿತ್ತು, ಇವತ್ತು ಆ ಮೂಮೆಂಟ್ ಕಂಟಿನ್ಯೂಷನ್ ಆಗಿದೆ. ಮೋಸ್ಟ್ಲಿ 13,000 ಮತ್ತೆ ರೀಟೆಸ್ಟ್ ಮಾಡೋಕ್ಕೆ ಮಿಡ್ ಕ್ಯಾಪ್ ನಿಫ್ಟಿ ಹೋಗ್ತಾ ಇರ್ಬೋದು. ಸೇಮ್ ಫಿನ್ ನಿಫ್ಟಿನಲ್ಲೂ ಇವತ್ತು ಬಂದಿದೆ. ಎಲ್ಲ ಇಂಡೆಕ್ಸು ಕೂಡ ಇವತ್ತು ಸಿಂಕಲ್ಲಿದೆ. ಬಟ್ ನೀವು ನೋಡ್ತಾ ಬರೋದಾದರೆ
24,500 ಅಷ್ಟು ಸುಲಭದ ಲೆವೆಲ್ ಅಲ್ಲ ನಿಫ್ಟಿಗೆ. ಯಾಕಂದರೆ ಈ ವೀಕ್ಲಿ ಎಕ್ಸ್ಪೈರಿ ಅಂತ ನಾವು ಮಾತಾಡೋದಾದರೆ ಅದು ನಿಫ್ಟಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತಲ್ಲ. 24,500 ಅಂತ ಇಂಪಾರ್ಟೆಂಟ್ ಲೆವೆಲ್ಲು. ನೀವು ಬೇಕಾದ್ರೆ ಆಪ್ಷನ್ ಚೇನ ಕ್ವಿಕ್ಕಾಗಿ ನೋಡೋದಾದರೆ ನಿಫ್ಟಿನಲ್ಲಿ 24,500 ನೋಡಿ ನಮಗೆ ಆಲ್ರೆಡಿ ಇವಾಗ ಸೈಡು ಜಾಸ್ತಿ ಇದೆ, ಅಂದರೆ ರೆಸಿಸ್ಟೆನ್ಸ್ಗಳು ಜಾಸ್ತಿ ಇದೆ. ಕೆಳಗಡೆ ಸಪೋರ್ಟ್ ಅಂದರೆ ನಮಗೆ ಮೇಜರ್ ಆಗಿರೋದು 24,300. ಸೊ 24,300 24,500 ಟಫ್ ಫೈಟ್ ನಡೀತಾ ಇದೆ, ಬಿಲ್ಡಪ್ ಆಗ್ತಾ ಇದೆ, ಇಲ್ಲ ಅಂತಲ್ಲ. 24,400 ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಫೈಟ್ ಇದೆ ಸಿ ಮತ್ತು ಪಿ ಮಧ್ಯದಲ್ಲಿ. ಬಟ್ ನೋಡಬೇಕು 24,500 ನಾಳೆ ಏನು ಮಾಡ್ತಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ನಾಳೆಗೆ ನಿಫ್ಟಿಗಿಂತ ನನ್ನ ಪ್ರಕಾರ, ಯಾಕೆಂದರೆ ನಿಫ್ಟಿಗೆ ಇಲ್ಲಿ ಒಂದು ರೇಂಜು ಇರೋದ್ರಿಂದ ಇದು ಪಾಸ್ ಆಗ್ಬೋದು, ಆಶ್ಚರ್ಯ ಇಲ್ಲ. ಅಂದರೆ ಕೆಲವೊಂದು ಇಂಡೆಕ್ಸಲ್ಲಿ ಆಚೆ ಆಗ್ಬೋದು. ಬಟ್ ಮಿಡ್ ಕ್ಯಾಪ್ ನಿಫ್ಟಿ, ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ, ಈ ಇಂಡೆಕ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ನಾಳೆಗೆ ಏನಾಗುತ್ತೆ ಅಂತ. ಸೊ ನೋಡೋಣ, ಇಂಟ್ರೆಸ್ಟಿಂಗ್ ಆಗಿರ್ಬೋದು ನಾಳೆದ ಟ್ರೇಡು. ಸೊ ಕ್ವಿಕ್ಕಾಗಿ ಇದು ನೋಡ್ಕೊಂಬರೋದಾದರೆ ಇವತ್ತು ಯಾವುದರಲ್ಲಿ ನಾವು ಮಾತಾಡಿದ್ದು ಏಂಜಲ್ ಒನ್ ನಿನ್ನೆ ಮಾತಾಡಿದ್ವಿ ನೋಡಿ. ಓಪನಿಂಗಲ್ಲಿ ನಿಮಗೆ ಒಳ್ಳೆ ಟ್ರೇಡು ಸಿಗುವಂಥ ಸಾಧ್ಯತೆ ಇರುತ್ತೆ. ಏಂಜಲ್ ಒನ್ನಲ್ಲಿ ಸ್ಟಾರ್ಟಿಂಗ್ ಬಾರಲ್ಲೇ ದೊಡ್ಡ ಮೂಮೆಂಟ್ ಆಗುತ್ತೆ ಅಂತ. ಇವತ್ತು ನಾನು ಲೇಟಾಗಿ ಬಂದೆ ಮಾರ್ಕೆಟ್ಗೆ, ಬಟ್ ನೀವು ನೋಡೋದಾದರೆ ಇಲ್ಲಿ ಒಂದು ಕ್ಲೀನಾಗಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿತ್ತು. ಇವತ್ತು ಓಪನಿಂಗಲ್ಲಿ ಆ ಒಂದು ಒಳ್ಳೆ ಟ್ರೇಡ್ ಬಂತು. ಅದಷ್ಟೇ ಅಲ್ಲದೆ ಇಡೀ ದಿನ ಮೂಮೆಂಟ್ ಆಯಿತು. ನಾನು ಲೇಟಾಗಿ ಒಂದು ಸಣ್ಣ ಪಾಯಿಂಟಲ್ಲಿ, ಯಾಕಂದರೆ ಏಂಜಲ್ ಒನ್ ಸಾಮಾನ್ಯ ಹೆಂಗೆ ಮಾಡೋದು ಗೊತ್ತಾ, ಮೇಲ್ಗಡೆ ಹೋಗುತ್ತೆ, ಆಮೇಲೆ ಇಡೀ ದಿನ ಪಾಸ್ ಆಗುತ್ತೆ, ಮೇಲ್ಗಡೆ ಹೋಗುತ್ತೆ, ಇಡೀ ದಿನ ಪಾಸ್ ಆಗುತ್ತೆ. ಹಾಗಾಗಿ ಇಲ್ಲಿ ಮೇಲ್ಗಡೆ ಹೋಗಿ ಪಾಸ್ ಆಗಿ ಬೌನ್ಸ್ ಆಗ್ತಿದೆ ಅಂದಾಗ ಈ ಝೋನ್ಸಲ್ಲೇ ನಾನು ಎಕ್ಸಿಟ್ ಮಾಡಿದೆ. ಬಟ್ ಅದು ತುಂಬ ಮೇಲ್ಗಡೆ ಹೋಯಿತು. ಏಂಜಲ್ ಒನ್ 3,040-50 ಈ ಝೋನಲ್ಲೆಲ್ಲ ನಾನು ಸಣ್ಣ ಟ್ರೇಡ್ ತೊಗೊಂಡೆ. ಬಟ್ ಅದಾದಮೇಲೆ ಇನ್ನೂ ಮೇಲ್ಗಡೆ ಹೊರಟೋಯ್ತು. ಬಟ್ ಏಂಜಲ್ ಒನ್ ವರ್ಕ್ ಆಯಿತು. ಸೊ ನಿನ್ನೆ ನಾವು ಮಾತಾಡಿದ್ವಿ ಆ ರೀತಿಯಾಗಿ. ಆದರೆ ನಿನ್ನೆ ನಾವು ಯಾರದ ಮಾತಿಗೆ ಮಾತಾಡಿದ್ವಿ, ಭಾರತಿ ಏರ್ಟೆಲ್ ಬಗ್ಗೆ ಮಾತಾಡಿದ್ವಿ ಇಂಟ್ರಾಡೇನಲ್ಲಿ. ನೋಡಿ ಭಾರತಿ ಏರ್ಟೆಲ್ ವಾಪಸ್ ಆ ರೇಂಜ್ ಒಳಗಡೆ ಬಂತು. ಸೊ ಅಲ್ಲಿ ಸಸ್ಟೈನ್ ಆಗಲಿಲ್ಲ. ಇದು ಇವತ್ತು ಲಕ್ಕಿಲಿ ನಾನು ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿರಲಿಲ್ಲ. ಬಟ್ ಮಾಡಿದ್ದಾಗಿದ್ದರೆ ಯಾರಾದರೂ ಓಕೆ ನಿನ್ನೆ ಈ ಥರ ಮಾತಾಡ್ಕೊಂಡಿದ್ವಿ, ಇಲ್ಲಿ ಬ್ರೇಕ್ಔಟ್ ಆಗಿದೆ ಅಂತಂದರೆ ನಿಮಗೆ ಆಪರ್ಚುನಿಟಿನ ಕೊಟ್ಟಿಲ್ಲ. ಯಾಕೆ ಹೇಳಿ, ಓಕೆ ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ ಅಂತ ನೀವು ಇಮಿಡಿಯೇಟಾಗಿ ತೊಗೊಳಂಗಿಲ್ಲ, ಒಂದ್ಸಲ ರೀಟೆಸ್ಟಾರು ಮಾಡಕ್ಕೆ ಬಿಡಬೇಕಾಗಿತ್ತು. ಬಟ್ ಈ ಝೋನ್ ಇಲ್ಲಿ ಬ್ರೇಕ್ಔಟ್ ಕೊಡೋಕ್ಕೆ ಆಗಿಲ್ಲ. ಫಸ್ಟ್ 15 ಮಿನಿಟ್ಸ್ ಬಾರಲ್ಲಿ ಇಷ್ಟು ದೊಡ್ಡ ಬಂದಿದೆ ಅಂದರೆ ಇಡೀ ದಿನ ಒಂದು ಸೈಡ್ ವೇಸ್ ಅಥವಾ ಕೆಳಗಡೆ ಬರುವಂಥ ಮೂಮೆಂಟ್ ಆಗಿರುತ್ತೆ. ಸೊ ಈಗ ಭಾರತಿ ಏರ್ಟೆಲ್ ಏನು ಮಾಡುತ್ತೆ ನೆಕ್ಸ್ಟ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಈ ರೇಂಜ್ ಏನಿತ್ತು ಅದಕ್ಕೆ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿಬಿಟ್ಟಿದೆ. ಮತ್ತೆ ಇವಾಗ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದೆ. ಬಟ್ ಈ ರೇಂಜ್ ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿತ್ತು, ಮತ್ತೊಂದು ಮಾಡಿತ್ತು ಅಂತಂದರೆ ಓಕೆ ಒಂದು ಶಾರ್ಟ್ ಕವರಿಂಗ್ ಆಗ್ತಾ ಇದೆ ಅಂತ ಅನ್ಕೋಬೋದಿತ್ತು. ಬಟ್ ಇವಾಗ ಮತ್ತೆ ತಿರ್ಗಾ ಸೆಲ್ಲಿಂಗ್ ಬಂದಿದೆ. ನಾಳೆ ಅಪ್ಪಿತಪ್ಪಿ ಇವತ್ತಿನ ಲೋಗಿಂದ ಕೆಳಗಡೆ ಬರ್ತಾ ಇತ್ತು ಅಂದರೆ ಮತ್ತೆ ಇದು ಓಕೆ ಇಲ್ಲಿ ಬಂದಿತ್ತು, ಈಗ ಒಂದು ಈ ರೇಂಜನ್ನ ಟೆಸ್ಟ್ ಮಾಡ್ತಾ ಇದೆ, ಇಲ್ಲಿಂದ ಆಗಿಲ್ಲ, ಇಲ್ಲಿಂದ ಮತ್ತೆ ಕೆಳಗಡೆ ಬೀಳ್ತಾ ಇದೆ ಅಂತ ನಾವು ನೋಡ್ತಾ ಹೋಗಬೇಕು. ಸೊ ನಾಳೆ ನನ್ನ ಪ್ರಕಾರ ಬೆಸ್ಟ್ ಟ್ರೇಡ್ ಎಲ್ಲಿ ಇಂಟ್ರಾಡೇನಲ್ಲಿ ಸಿಗೋ ಸಾಧ್ಯತೆ ಇದೆ ಅಂತಂದರೆ ಅದು ಬಜಾಜ್ ಫೈನಾನ್ಸಲ್ಲಿ. ನೋಡಿ ಬಜಾಜ್ ಫೈನಾನ್ಸು ಒಂದು ಅಪ್ವರ್ಡ್ ಮೂಮೆಂಟ್ಗೆ ಹೋಗೋ ಥರ ಅನ್ನಿಸ್ತಾ ಇದೆ ನನಗೆ. ಇಲ್ಲಿ ಒಂದು ಮೂಮೆಂಟ್ ಬಂದರೂ 6,800 ಹೋಗಿ ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ ನಾಳೆ. ಸೊ ಒಂದು 100 ಪಾಯಿಂಟ್ಸ್ಗಳ ಮೂಮೆಂಟು, ಅಷ್ಟು ಮೂಮೆಂಟ್ ಬರುತ್ತಾ ಇಲ್ವೋ ನೋಡೋಣ. ಬಟ್ ಸದ್ಯದಲ್ಲಿ 6,700 ರೆಸಿಸ್ಟೆನ್ಸ್ ಇದೆ. ಅದ್ರ ಮೇಲ್ಗಡೆ ಹೋಯಿತು ಅಂದರೆ ಒಂದು 100 ಪಾಯಿಂಟ್ಸ್ಗಳ ಮೂಮೆಂಟು ಬಜಾಜ್ ಫೈನಾನ್ಸಲ್ಲಿ ಕ್ಯಾಪ್ಚರ್ ಮಾಡಲಿಕ್ಕೆ ಸಿಗ್ಬೋದು. ಅದೇ ರೀತಿಯಾಗಿ ಅದಾನಿ ಎಂಟರ್ಪ್ರೈಸಸ್ಸಲ್ಲಿ ನೋಡಿ ಇವತ್ತು ಆ ರೇಂಜಿನ ಬಂದಿದೆ, ಆ ರೇಂಜಿನ ಬಂದು ಅಲ್ಲಿಂದ ರೆಸಿಸ್ಟೆನ್ಸ್ ತೊಗೊಂಡು ವಾಪಸ್ಸು ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. ನಾಳೆ ಅಪ್ಪಿತಪ್ಪಿದ್ರ ಮೇಲ್ಗಡೆ ಓಪನ್ ಆಯಿತು ಅಂದರೆ ಅಥವಾ ಈ ಝೋನಲ್ಲಿ ಬಂದು ಇದನ್ನ ಬ್ರೇಕ್ಔಟ್ ಆಗಕ್ಕೆ ಹೋಗ್ತಾ ಇದೆ ಅಂತಂದರೆ 2,700 ತನಕ ಒಂದು ಮ್ಯಾಸಿವ್ ರ್ಯಾಲಿ, ಅಂದರೆ ಒಂದೇ ದಿನ ಆಗೋದಿಲ್ಲ ಬಟ್ ಹಂತವಾಗಿ ಹೋಗ್ತಾ ಹೋಗುತ್ತೆ. ನಿಮಗೆ ಆ ಒಂದು ಟ್ರೇಡು ನೋಡಲಿಕ್ಕೆ ಸಿಗ್ತಾ ಹೋಗ್ಬೋದು. ಇವತ್ತು ಬೇರೆ ಯಾವುದೋ ಒಂದು 7-8% ಮೂಮೆಂಟ್ ಆಗಿದೆಯಲ್ಲ, ಇದು ಒಂದು 7-8% ಮೂಮೆಂಟ್ ಆಗ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಗ್ಯಾಪನ್ನು ಫಿಲ್ ಮಾಡೋ ತನಕ ಖಂಡಿತವಾಗ್ಲೂ ಇಂಟ್ರೆಸ್ಟ್ ಇರುತ್ತೆ ಜನಗಳಿಗೆ. ನೋಡಿ ಇದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ಗೆ ಯಾಕೆ ಆಗ್ತಾ ಇದೆ ಅಂದರೆ ಇಲ್ಲೊಂದು ಮಾರಬೂಜು ಕ್ಯಾಂಡಲ್ ಬಂದಿದ್ದಂಥ ಝೋನು, ಅಲ್ಲಿಂದನೇ ಸೆಲ್ಲಿಂಗ್ ಬಂದಂಥ ಝೋನು. ಅಪ್ಪಿತಪ್ಪಿ ಇದನ್ನ ಬಿಟ್ಟು ನಾವು ಮೇಲ್ಗಡೆ ಹೋದ್ವಿ ಅಂತಂದರೆ ಖಂಡಿತವಾಗ್ಲೂ 2,800 ತನಕ ಏನು ಗ್ಯಾಪ್ ಇದೆಯಲ್ಲ ಈ ಗ್ಯಾಪ್ನ ಫಿಲ್ ಮಾಡೋಕ್ಕೆ ನೋಡ್ತಾರೆ. ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಅಂತ ಹೇಳ್ತಾ ಇದ್ದೀನಿ, ಇಲ್ಲ ದಿಸ್ ಇಸ್ ಜಸ್ಟ್ ಟ್ರೇಡಿಂಗ್ ಅಥವಾ ಸ್ವಿಂಗ್ ಟ್ರೇಡಿಂಗ್ ಆಪರ್ಚುನಿಟಿ. ದಯವಿಟ್ಟು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಈಗ ಅದಾನಿ ಎಂಟರ್ಪ್ರೈಸಸ್ಸಲ್ಲಿ ಎಷ್ಟೇ ಫೇವರಬಲ್ ಆಗಿದೆ ಅಂತ ಅನ್ಸಿದ್ರು. BSE ನೆನ್ನೆ ನಾವು ಮಾತಾಡ್ಕೊಂಡಿದ್ವಿ ನೋಡಿ, ಒಂದು ಇನ್ನೂ ನೆಗೆಟಿವ್ ಆಗೇ ಇದೆ ಅನ್ನೋ ಥರ ಅನಿಸ್ತಾ ಇದೆ ಅಂತ. ಇವತ್ತು ನೆಗೆಟಿವ್ ಬಂದಿದೆ, ನಾಳೆಗೂ ಈ ನೆಗೆಟಿವಿಟಿ ಕಂಟಿನ್ಯೂ ಆಗ್ಬೋದು ಅಂತ ಅನಿಸ್ತಾ ಇದೆ. ಯಾಕೆಂತಂದರೆ ಈ ರೇಂಜ್ ಇತ್ತು, ಈ ರೇಂಜು ಇಂಪಾರ್ಟೆಂಟ್ ಒಂದು ರೆಸಿಸ್ಟೆನ್ಸ್ ಝೋನು, ಇಲ್ಲಿಂದ ಫಾಲ್ ಆಗುತ್ತೆ, ಇಲ್ಲಿ ಹೋಗಿ ಆ ರೇಂಜನ್ನು ಮತ್ತೆ ರೀಟೆಸ್ಟ್ ಮಾಡಿಬಿಟ್ಟು ಕೆಳಗಡೆ ಬರ್ತಾ ಇದೆ. ಸೊ ಆ 4,400ಕ್ಕೆ ಮತ್ತೆ ಬಂದು ಟೆಸ್ಟ್ ಆಗಬೇಕು BSE. ನೋಡಿ ಇದಿಷ್ಟು ನಾಳೆಗೆ ನಾವು ಟ್ರ್ಯಾಕ್ ಮಾಡುವಂಥ ಸ್ಟಾಕ್ಗಳಾಗಿತ್ತು. ಇದ್ರ ಬಗ್ಗೆ ನಿಮ್ಮ ಏನು ಅಭಿಪ್ರಾಯ ಅಂತ ಹೇಳಿ ಕಮೆಂಟ್ ಮಾಡಿ. ಈ ಥರ ನೆಕ್ಸ್ಟ್ ದಿನದ್ದು ಕರೆಂಟ್ ಡೇದು ಇದಕ್ಕೆ ನಾವು ಟೈಮ್ ಯುಟಿಲೈಸ್ ಮಾಡ್ಕೋಬೋದು. ಎಕ್ಸ್ಪೈರಿ ದಿನಗಳಲ್ಲಿ ಎಕ್ಸ್ಪೈರಿನ ಮಾತಾಡ್ತಾ ಹೋಗ್ಬೋದು. ಇಂಡೆಕ್ಸ್ ಮೂವರ್ಸ್ ಇವತ್ತು ನೋಡೋದಾದರೆ ಕೋಟಕ್ ಬ್ಯಾಂಕ್ ಹೊರತುಪಡಿಸಿದಂಗೆ ಬೇರೆ ಎಲ್ಲ ಬ್ಯಾಂಕಿಂಗ್ ಸೆಕ್ಟರ್ನ ಪಾಸಿಟಿವ್ ಆಗಿದೆ. ಸೊ ಬ್ಯಾಂಕಿಂಗ್ ಸೆಕ್ಟರ್ ಇಸ್ ರಿಮೈನಿಂಗ್ ಪಾಸಿಟಿವ್ ಅನ್ಲೆಸ್ ಗ್ಯಾಪ್ ಡೌನ್ ಆಗಿತ್ತು ಮತ್ತೊಂದಾಯಿತು ಅನ್ನೋ ನೋಡ್ತಾ ಹೋಗೋಣ. ಇದು ನೋಡಿ ಕೀ ಕಾಂಟ್ರಿಬ್ಯೂಟರ್ಸ್ ಅಂತ ಒಂದು ಸಿಗ್ತಾ ಹೋಗುತ್ತೆ. ಇದರಲ್ಲಿ ನಿಮಗೆ ಯಾವ್ದು ಕಾಂಟ್ರಿಬ್ಯೂಟ್ ವಿಪ್ರೋ ತಪ್ಪಾಗಿ ತೋರಿಸ್ತಾ ಇರುತ್ತೆ, ಯಾಕಂದರೆ ಸ್ಪ್ಲಿಟ್ ಆಗಿದೆ, ಅದೆಲ್ಲ ಕಾಂಟ್ರಿಬ್ಯೂಟ್ ಮಾಡಿರೋದು. ಬಟ್ ಅದನ್ನು ಹೊರತುಪಡಿಸಿ ನಿಮಗೆ ಯಾವುದು ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ನಿಫ್ಟಿ ಮೇಲೆ ಹೋಗೋಕ್ಕೆ, ಅಫ್ಕೋರ್ಸ್ ಟಾಪ್ ಕಾಂಟ್ರಿಬ್ಯೂಟರ್ HDFC ಬ್ಯಾಂಕ್, ಅದು ನೆಕ್ಸ್ಟ್ ರಿಲಯನ್ಸೇ ಆಗಿರುತ್ತೆ. ಇವತ್ತು ಅವೆರಡೇ ಕೂಡ ಟಾಪ್ ಕಾಂಟ್ರಿಬ್ಯೂಷನ್ ಮಾಡಿದೆ, ಯಾಕಂದರೆ ಅದರಲ್ಲಿ 2 ಪಾಸಿಟಿವ್ ಸೈಡಿಗೆ ಅದು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗಿದೆ. ಸೊ ಸ್ಟಾಕ್ಗಳು ಸುಮಾರು ಮುಳಿದ್ಬಿಟ್ಟಿತ್ತು, ನೋಡ್ತಾ ಹೋಗೋಣ. ಇಂಡಿಯಾ ವಿಕ್ಸ್ ಎಲ್ಲಿದೆ ಅಂತ ಸಲ ನೋಡ್ಕೊಂಡು ಬಂದ್ಬೋಣ. ಇಂಡಿಯಾ ವಿಕ್ಸು 14 ಒಳಗಡೆ ಇದೆ. ಸೊ ಆಲ್ ಗುಡ್, 15 ಹತ್ರ ಹೋಗಿಲ್ಲ, ಇವತ್ತು ಒಂದು ಕೆಳಗಡೆ ಬಂದಿದೆ. ಸೊ ಭಾರತಿ ಏರ್ಟೆಲ್ ನಿನ್ನೆ ಆಗಿದೆ. ಸೊ ಈಗ ನಾವು ಬಜಾಜ್ ಫೈನಾನ್ಸು ಮಾತಾಡಿದ್ವಿ. ಸೊ ಐ ಥಿಂಕ್ ನಾನು ತಗೋಬೇಕಾಗಿದ್ದಂಥದ್ದು ಟೊರೆಂಟ್ ಫಾರ್ಮಾ ಬಗ್ಗೆ ಒಬ್ರು ಕಮೆಂಟ್ ಮಾಡಿದ್ರಿ, ನಿನ್ನೆ ಹೇಳಬೇಕಾಗಿತ್ತು ಸರ್ ಟೊರೆಂಟ್ ಫಾರ್ಮಾದಲ್ಲಿ ಒಂದು ಶಾರ್ಟ್ ಟರ್ಮ್ ಆಪರ್ಚುನಿಟಿ ಕಾಣಿಸ್ತಾ ಇದೆ, ಇಲ್ಲ ಅಂತಲ್ಲ. ಯಾಕೆಂದರೆ 200 ಮೂವಿಂಗ್ ಆವರೇಜಲ್ಲಿ ಒಂದು ಒಳ್ಳೆ ಕ್ಯಾಂಡಲ್ ಬಂದಿದೆ, ಬಟ್ ವಾಲ್ಯೂಮ್ ಅನ್ನೋದು ಅಂಥ ಒಂದು ಸೈಜಬಲ್ ಅಮೌಂಟಲ್ಲಿ ಬಂದಿಲ್ಲ. ಸೊ ನಿನ್ನೆ ಹೇಳಬೇಕಾಗಿದೆ ಈ ಸ್ಟಾಕ್ನ, ಇವತ್ತು ಒಂದು ಒಳ್ಳೆ ಮೂಮೆಂಟ್ ಬಂದಿದೆ, ಇಲ್ಲ ಅಂತಲ್ಲ. ಬಟ್ ಇದು ರೆಸಿಸ್ಟೆನ್ಸ್ 1,800ರಿಂದ 1,700 ಇದು ಒಂದು ರೆಸಿಸ್ಟೆನ್ಸ್ ಝೋನೇ. ಸೊ ಅಲ್ಲಿ ತನಕ ಒಂದು ಕಂಟಿನ್ಯೂಷನ್ ಆಗ್ಬೋದು. ಬಟ್ ಈಗಲೂ ಕೂಡ
ನಾಟ್ ರೆಕಮೆಂಡೆಡ್ ಅಂತಲೇ ಹೇಳ್ತೀನಿ. ಈ ಝೋನಲ್ಲಿ ನೀವು ತೊಗೋಬೇಕು ಅಂತಂದರೆ ನೀವು ಬೇಕಾದರೆ ಪವರ್ ಸೆಕ್ಟ್ರಲ್ಲಿ ನಿಮಗೆ NTPC ಇದೆ, ಅದಾನಿ ಪವರ್ ಇದೆ, ಬೇರೆ ಸ್ಟಾಕ್ಗಳು ಫೇವರಬಲ್ ಆಗಿದೆ ಮೋರ್ ದೆನ್ ಟೊರೆಂಟ್ ಫಾರ್ಮಾ. ಬಟ್ ತುಂಬ ಒಂದು ದೊಡ್ಡ ರ್ಯಾಲಿ ಆಗೋಗಿದೆ. ಈಗ ಬರ್ತಾ ಇರೋದು ನಾನು ಶಾರ್ಟ್ ಕವರಿಂಗ್ ಅಂತಲೇ ಓದೋಕ್ಕೆ ಇಷ್ಟಪಡ್ತೀನಿ ಹೊರತು ಇಲ್ಲಿಂದ ವಾಪಸ್ ಮತ್ತೆ ಮೇಲೆ ಹೋಗೋಂಥ ಸಾಧ್ಯತೆ ಕಮ್ಮಿ. 1800 ಇಂಪಾರ್ಟೆಂಟ್ ರೆಸಿಸ್ಟೆನ್ಸು, ಅಲ್ಲಿಂದ ಮತ್ತೆ ಕೆಳಗಡೆ ಬರುವಂಥ ಸಾಧ್ಯತೆ ಇದೆ ಟೊರೆಂಟ್ ಫಾರ್ಮಾದಲ್ಲಿ. ಅದೇ ರೀತಿಯಾಗಿ ರಾನೆಕ್ಸ್ ಲ್ಯಾಬ್ ಸೈನ್ಸಸ್ ಇದ್ರ ಬಗ್ಗೆ ಹೇಳಿ ಅಂತ. ಇದು API ಅಂದರೆ ಸರ್ ನೀವು, ಆದರೆ ಇದು ಪ್ಯೂರ್ ಸ್ಪೆಷಾಲಿಟಿ ಕೆಮಿಕಲ್ಸ್ ಬರುವಂಥ ಕಂಪನಿ. ಸೊ ಡೆಫಿನೆಟ್ಲಿ ನಾಟ್ ರೆಕಮೆಂಡೆಡ್. ಈಗ ಯಾಕಂದರೆ ತುಂಬ ಒಂದು ಬಿಲ್ಡಪ್ ಏನೂ ಆಗಿಲ್ಲ ಇದರಲ್ಲಿ, ಒಂದೇ ರೇಂಜಲ್ಲಿತ್ತು, ಈಗ ಒಂದು ಮೇಲ್ಗಡೆ ರೇಂಜಿಗೆ ಹೋಗಿದೆ, ಅಲ್ಲಿಂದ ಕರೆಕ್ಷನ್ ಆಗೋ ಥರದ್ದು ಬರ್ತಾ ಇದೆ. ಸೊ ಸದ್ಯಕ್ಕೆ ಬೇಡ, ನಾಟ್ ರೆಕಮೆಂಡೆಡ್. ಬೇಕಾದಷ್ಟು ಬೇರೆ ಕಂಪ್ನಿಗಳಿದೆ, ಇದು ಬೇಡ ಅಂತಲೇ ಹೇಳ್ತೀನಿ. ಬಟ್ ಏಕೆಂದರೆ ಇನ್ನೂ ಟೆಕ್ನಿಕಲಿ ಫಾರ್ಮ್ ಆಗಿಲ್ಲ ತುಂಬ, ಮತ್ತು ಫಂಡಮೆಂಟಲಿ ಕೂಡ ಓಕೆ ಕಂಪ್ನಿ, ತುಂಬ ಗ್ರೇಟ್ ಕಂಪ್ನಿ ಅಂತ ಅಲ್ಲ. ಅದೇ ರೀತಿ ಅದಾನಿ ವಿಲ್ಮರ್ ಬಗ್ಗೆ ಹೇಳಿ ಅಂತ ಒಬ್ರು ಕಮೆಂಟ್ ಮಾಡಿದ್ರಿ. ಅದಾನಿ ವಿಲ್ಮರ್ನ ಹಿಂದೆ ಒಂದು ಆಪರ್ಚುನಿಟಿ ಇದೆ, ಸಿಗ್ಬೋದು ಅಂತ ನಾವು ಮಾತಾಡ್ಕೊಂಡಿದ್ವಿ. ಯಾವಾಗ ಅಂದರೆ ಇಲ್ಲಿ ಒಂದು ದೊಡ್ಡ ವಾಲ್ಯೂಮ್ ಅಂತಲ್ಲ ಆವಾಗ. ಬಟ್ ನಾನು ಅಲ್ಲೇ ಎಕ್ಸಿಟ್ ಮಾಡಿಬಿಟ್ಟೆ. ಏನು ಜಾಸ್ತಿ ಸಿಗಲಿಲ್ಲ ಅದರಲ್ಲಿ ಅದಾನಿ ವಿಲ್ಮರಲ್ಲಿ. ಯಾಕಂದರೆ ನೋಡಿ, ಒಂದು ಸುಮಾರು ವರ್ಷದಿಂದ ಅದೇ ಝೋನಲ್ಲಿ ನಿಂತಿತ್ತು. ಇಲ್ಲಿ ಒಂದು ದೊಡ್ಡ ವಾಲ್ಯೂಮ್ಗಳು ಬಂದಾಗ ಓಕೆ, ಇಲ್ಲಿ ಒಂದು ಮತ್ತೆ ಬ್ರೇಕೌಟಿಗೆ ರೆಡಿ ಆಗಿದೆಯೇನೋ ಅಂತ ಅಂದ್ಕೊಂಡ್ವಿ. ಯಾವ ಮತ್ತೆ ಇಲ್ಲಿ ಬಂದು ಈ ರೀತಿ ಎಲ್ಲ ಆಗ್ತಾ ಹೋಯಿತು, ನಾನು ಇಲ್ಲಿ ಎಕ್ಸಿಟ್ ಮಾಡ್ಕೊಂಡ್ಬಿಟ್ಟೆ. ಆಲ್ಮೋಸ್ಟ್ ನೋ ಲಾಸ್ ನೋಗೆ ನನಗೆ ಎಕ್ಸಿಟ್ ಮಾಡ್ಕೊಂಡೆ. ಅದಾದಮೇಲೆ ಇನ್ನೂ ಕೆಳಗಡೆ ಬಂದಿತ್ತು. ಸೊ ನಾಟ್ ರೆಕಮೆಂಡೆಡ್. ಯಾಕೆಂದರೆ FMCG ಕಂಪ್ನಿಗಳು ನೋಡಿ, ಇವತ್ತು ಟ್ಯಾಕ್ಸ್ಗಳ ಬಗ್ಗೆ ಮಾತಾಡಬೇಕಿತ್ತು ಒಂದಿಷ್ಟು. ನೋಡಿ, ಈಗ 35% ಟೊಬ್ಯಾಕೋ ಪ್ರಾಡಕ್ಟ್ಸ್ಗಳಿಗೆ ಟ್ಯಾಕ್ಸ್ ಹಾಕ್ತಾರೆ ಅಂತ ಹೇಳಿದ್ದಾರೆ. ಮತ್ತು ಲಕ್ಸುರಿ ಐಟಮ್ಸ್ಗಳಿಗೂ ಕೂಡ ಎಷ್ಟು 28% ಏನೋ ಟ್ಯಾಕ್ಸ್ ಹಾಕ್ತಾರೆ ಅಂತ. 35% ಟ್ಯಾಕ್ಸ್ ಲ್ಯಾಬ್ ಇರಲೇ ಇರಲಿಲ್ಲ GSTನಲ್ಲಿ, ಹೊಸದಾಗಿ ತರ್ತಾ ಇರೋದು. ಆಯಿತು, ಸೆಂಟ್ರಲ್ ಗೌರ್ಮೆಂಟ್ನ ಬ್ಲೇಮ್ ಮಾಡೋಂಗಿಲ್ಲ, ಸ್ಟೇಟ್ ಗೌರ್ಮೆಂಟ್ ಎಲ್ಲ ರೆಕಮೆಂಡ್ ಮಾಡಿದ್ರು, ಯಾರ ಕೈಯಲ್ಲೂ ಇರೋದಿಲ್ಲ. ಅದೆಲ್ಲ ನೋಡಿ, ಒಳ್ಳೆ ಕೆಲಸ ಆದಾಗ ಎಲ್ಲ ಕ್ರೆಡಿಟ್ ತೊಗೊತಾರೆ. ಏನಾದರೂ ಒಂದು ಬರ್ತೀರಿ ಅಂತಂದರೆ ಅವ್ರ ಮೇಲೆ ಹೇಳೋದು, ಇವ್ರ ಮೇಲೆ ಹೇಳೋದು, ಇಷ್ಟೇ ಆಗೋಯಿತು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ವೆರಿ ಡಿಸಪಾಯಿಂಟಿಂಗ್. ಸುಮಾರು ಜನ ಕಮೆಂಟ್ ಮಾಡೋಕೆ ಹೇಳಿದ್ರಿ. ಪೊಲ್ಯೂಷನ್ನು ಫುಲ್ಲು ಡೆಲ್ಲಿನಲ್ಲಿ, ಟ್ಯಾಕ್ಸು ಒಂದಾದ್ಮೇಲೆ ಒಂದು, ಪೆಟ್ರೋಲ್ ರೇಟ್ ಕಮ್ಮಿ ಆಗ್ತಾ ಇಲ್ಲ. ಜನ ಹೈ ನೆಟ್ ವರ್ತ್ ಇಂಡಿವಿಜುವಲ್ಸು ಖಂಡಿತವಾಗ್ಲೂ ಬೇರೆ ಕಡೆ ಶಿಫ್ಟ್ ಆಗೋಕ್ಕೆ ನೋಡ್ತಾ ಹೋಗ್ತಾರೆ. ಯಾಕಂದರೆ ಟ್ರೇಡಿಂಗಲ್ಲೂ ಇವಾಗ ಫುಲ್ ಎಲ್ಲ ಕಡೆ ರಿಸ್ಟ್ರಿಕ್ಷನ್ಸ್ ಆಗಿಬಿಟ್ರೆ ಫೇವರಬಲ್ ಕಂಡೀಷನ್ ಏನು ಅಂತ ಉಳ್ತಾ ಹೋಯಿತು. ಸೊ ಹಾಗಾಗಿ ಸಿಂಗಾಪುರು, US ಈ ಕಡೆ ನೋಡಿ, ಅಲ್ಲೇನೋ 24/7 ಟ್ರೇಡಿಂಗ್ ಓಪನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಟ್ರಂಪ್ ಅವರು. ಮತ್ತು ಏನಾದ್ರು ಹುಷಾರು, ಏನಾದ್ರು ಬೇರೆ ಕರೆನ್ಸಿ ತಂದುಬಿಟ್ರೆ ಅಂತ ಹೇಳ್ಬಿಟ್ಟು ಫುಲ್ ವಾರ್ನಿಂಗ್ ಥರ ಕೊಟ್ಟಿದ್ದಾರೆ. ಈ ಥರ ಎಲ್ಲ ಸಿಚುವೇಷನ್ ಇದ್ದಾಗ ಈ ಥರ ಒಂದಾದ್ಮೇಲೆ ಒಂದು ಟ್ಯಾಕ್ಸ್ ಬರ್ತಾನೆ ಇದ್ದರೆ, ಎಸ್ಪೆಷಲಿ ಮಿಡಲ್ ಕ್ಲಾಸು, ಹೈ ನೆಟ್ ವರ್ತ್ ಇಂಡಿವಿಜುವಲ್, ಕಾರ್ಪೊರೇಟಿಗೆ ಏನೂ ಪ್ರಾಬ್ಲಮ್ ಆಗಲ್ಲ. ನೋಡಿ, ಕಾರ್ಪೊರೇಟ್ ಅವರಿಗೆ 25% ಟ್ಯಾಕ್ಸ್ ಬೀಳುತ್ತೆ ಮ್ಯಾಕ್ಸಿಮಮ್. ಅವ್ರಿಗೆ ಚೆನ್ನಾಗೇ ಇದೆ ಬೆನಿಫಿಟ್ಟು. ವಿಂಡ್ಫಾಲ್ ಟ್ಯಾಕ್ಸ್ ಬಗ್ಗೆ ಮಾತಾಡ್ತೀನಿ. ಒಬ್ಬರು ರಿಲಯನ್ಸ್ ಬಗ್ಗೆ ಕೇಳಿದ್ರಿ, ಸಚಿನ್ ಅವ್ರು ಕೇಳಿದ್ರಿ. ಬಟ್ ಈ ಇಂಡಿವಿಜುವಲ್ ಜನಕ್ಕೆ 43% ತನಕ ಟ್ಯಾಕ್ಸ್ ಬೀಳುತ್ತೆ ಒಬ್ಬರಿಗೆ. ಆಯಿತು, ಯಾವುದ್ರಲ್ಲಾದರೂ ಒಂದರಲ್ಲ ಬೆನಿಫಿಟ್ ಕೊಡಬೇಕಲ್ವಾ. ಆಯಿತು, ಈಗ 35% ಮಾಡ್ತಾ ಇದ್ದಾರೆ ಟೊಬ್ಯಾಕೋ ಪ್ರಾಡಕ್ಟ್ಸ್. ಆಯಿತು, ಟೊಬ್ಯಾಕೋ ಯಾರ್ಯಾರು ಮಾಡ್ತಾರೋ ಅವರೆಲ್ಲ ಜಾಸ್ತಿ ಕೊಟ್ಬಿಟ್ಟು ಪೇ ಮಾಡ್ಕೋಬೇಕು. ಸರಿ, ಅಲ್ಲಿ ಆದಾಯ ಜಾಸ್ತಿ ಬರುತ್ತೆ ತಾನೆ. ಅಲ್ಲಿ ಆದಾಯ ಜಾಸ್ತಿ ಬಂದಿದ್ದನ್ನು ಯಾರು ತಮ್ಮ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡೋಕ್ಕೆ ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸ್ ತೊಗೊಂಡಿದ್ದಾರೋ ಅವರಿಗಾದರೂ GSTಯಿಂದ ತಗೋಬೋದಲ್ಲ. ಅಲ್ಲೂ 18% GST. ಎಷ್ಟೋ ಜನ ಸೀನಿಯರ್ ಸಿಟಿಸನ್ಸು ಮಕ್ಕಳ ಮೇಲೆ ಡಿಪೆಂಡ್ ಆಗಬಾರ್ದು, ಅಥವಾ ನಮಗೆ ಕೊನೆ ಕಾಲದಲ್ಲಿ ಮಕ್ಕಳು ಹಿಂಗೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಅಂತೇಳಿ ಅವರು ವರ್ಕಿಂಗ್ ಇನ್ಕಮ್ ಇಲ್ಲ ಅಂತಂದ್ರೂ ಕೂಡ ಅವರು ಏನೋ ಒಂದು ಪೆನ್ಷನ್ ದುಡ್ಡಲ್ಲ ಮತ್ತೊಂದರಲ್ಲೂ ಅಟ್ಲೀಸ್ಟ್ ಇನ್ಶೂರೆನ್ಸ್ನ ಕಟ್ಕೊಳ್ತಾ ಬಂದಿರ್ತಾರೆ. ಫಸ್ಟ್ ಆಫ್ ಆಲ್ ಸೀನಿಯರ್ ಸಿಟಿಸನ್ಸಿಗೆ ಇನ್ಶೂರೆನ್ಸ್ ತೊಗೊಂಡಿದ್ರೆ ಕಷ್ಟ ಇದೆ. ಅದರಲ್ಲೂ ಕೆಲವರು ತಮ್ಮ ಪೆನ್ಷನ್ ದುಡ್ಡಲ್ಲಿ ಇನ್ಶೂರೆನ್ಸ್ನ ಕಟ್ತಾ ಬರ್ತಿರ್ತಾರೆ. ಅವ್ರಿಗೆ 18% GST ಅಂತಂದರೆ ನನಗೆ ಇದು ಯಾವ ಥರದಲ್ಲೂ ಸರಿ ಹೋಗ್ತಾ ಇಲ್ಲ. ಇದು ಹಿಂಗೆ ಆಯಿತು ಅಂತಂದರೆ ಇದು ಏನಿಗೆ ಯಾರು ಸೊಲ್ಯೂಷನ್ ಇಲ್ಲ. ನೋಡಿ, ಹೇಳ್ತೀನಿ ಅಂತಲ್ಲ, ಬಟ್ ಫೈನಾನ್ಸ್ ಸ್ವಲ್ಪ ಅದ್ರ ಬಗ್ಗೆ ವರ್ಕ್ ಮಾಡಿರೋರು, ಆ ಥರದವ್ರನ್ನ ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದಾಗಿರುತ್ತೆ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ನಿರ್ಮಲಾ ಸೀತಾರಾಮನ್ ಅವರು ಬೇರೆ ಸೆಕ್ಷನ್ಗಳನ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿರ್ಬೋದು, ತುಂಬ ಆನೆಸ್ಟ್ ಅಡ್ಮಿನಿಸ್ಟ್ರೇಟರ್ ಆಗಿರ್ಬೋದು, ಎಲ್ಲ ಸರಿ. ಬಟ್ ಇಟ್ಸ್ ಟೈಮ್. 2-3 ಟರ್ಮ್ ಆದ್ರೂ ಒಬ್ಬರಿಗೆ ಕೊಡ್ತಾ ಇದ್ದಾರೆ, ಏನೂ ಚೇಂಜಸ್ ಮಾಡ್ತಾ ಇಲ್ಲ ಅಂತಂದರೆ ನಂಗೆ ಅರ್ಥ ಆಗ್ತಾಯಿಲ್ಲ. ಯಾಕೆಂದರೆ ಅಶ್ವಿನಿ ವೈಷ್ಣವ್ ಅವರು ರೈಲ್ವೆ ಮಿನಿಸ್ಟ್ರು, ಅವರು ಆ್ಯಕ್ಚುಲಿ ವೋಟ್ ಹಾಕ್ಬಿಟ್ಟು ಗೆದ್ದು ಬಂದಿರೋದಲ್ಲ. ಅವರು ವಾಜಪೇಯಿ ಅವ್ರ ಕಾಲದಲ್ಲೂ ಸೆಕ್ರೆಟರಿ ಆಗಿದ್ದರು, IAS ಕೆಲಸ ಮಾಡಿದ್ರು ಅಂತ ಆ ರೀತಿ ಬಂದಿರೋದು. ಈವನ್ ಜೈಶಂಕರ್ ಅವರು ಕೂಡ ಒಂದು ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಅಲ್ಲ, ರಾಜ್ಯಸಭೆ ಎಂಟ್ರಿಂದನೇ ಬಂದಿರೋದಲ್ವ. ಬಟ್ ಅವರು ಸುಷ್ಮಾ ಸ್ವರಾಜ್ ಅವ್ರ ನಂತರ ತುಂಬ ಚೆನ್ನಾಗಿ ಆ ಫಾರಿನ್ ಎಂಬಸಿನ ಚೆನ್ನಾಗಿ ನಿರ್ವಹಿಸ್ತಾ ಬಂತು ಅಂದರು. ಅದೇ ರೀತಿಯಾಗಿ ಬೇಕಾದಷ್ಟು ಜನ ಇದ್ದಾರೆ ಇಂಡಿಯಾದಲ್ಲಲ್ವ. ಸೊ ಫೈನಾನ್ಸ್ ರಿಲೇಟೆಡಲ್ಲಿ ಕೆಲಸ ಮಾಡೋಕ್ಕೆ ಒಂದು ಇಚ್ಛೆ ಇರುವಂಥವ್ರು. ಸೊ ಅಥವಾ ಈಗ ಬ್ಯಾಕ್ಗ್ರೌಂಡಲ್ಲಿ ಯಾರು ಕೆಲಸ ಮಾಡ್ತಾ ಇದ್ರು ಮಿನಿಸ್ಟ್ರಿನಲ್ಲಿ, ಅವರಿಗೆ ಒಂದು ಫುಲ್ ಟರ್ಮ್ ಅಂತ ಕೊಡ್ತು ಅಂತಂದರೆ ಪ್ರಾಬಬ್ಲಿ ಅವ್ರಿಗೆ ಒಂದು ಮೋರ್ ಫ್ರೀಡಮ್ ಕೊಟ್ಟಂಗೆ ಆಗುತ್ತೆ ಅನ್ನೋದು ನನ್ನ ಒಂದು ಪರ್ಸನಲ್ ಒಪಿನಿಯನ್. ಗೊತ್ತಿಲ್ಲ ಅದು ಯಾವಾಗ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಅಲ್ಲಿ ತನಕ ಇದೇ ರೀತಿ ಆಗುತ್ತೆ. ವಿಂಡ್ಫಾಲ್ ಟ್ಯಾಕ್ಸ್ ಅಂದಾಗ ನೆನಪಾಯಿತು. ನೆಕ್ಸ್ಟ್ ರಿಲಯನ್ಸನ್ನೇ ಮಾತಾಡ್ಬಿಡ್ತೀನಿ. ನೋಡಿ, ರಿಲಯನ್ಸಲ್ಲಿ ಒಂದು ಪಾಸಿಟಿವ್ ಮೂವ್ಮೆಂಟ್ ಬರ್ತಾ ಇದೆ, ಅಥವಾ ಯಾವುದೇ ಆಯಿಲ್ ಸೆಕ್ಟರ್. ಈ ವಿಂಡ್ಫಾಲ್ ಟ್ಯಾಕ್ಸ್ ಏನಿದು ವಿಂಡ್ಫಾಲ್ ಟ್ಯಾಕ್ಸ್ ಅಂತಂದರೆ, ಇದು ಸಾಮಾನ್ಯವಾಗಿ ಡಿಸೆಂಬರ್ ಈ ಟೈಮಲ್ಲಿ ಕಲೆಕ್ಟ್ ಮಾಡ್ಕೊತಾರೆ. ಈಗ ಏನಾಯಿತು ಅಂತಂದರೆ, ವರ್ಷಕ್ಕೆ ಇದು 2022ರಿಂದ ಶುರು ಮಾಡಿದ್ರೆ ಇದನ್ನ ವಿಂಡ್ಫಾಲ್ ಟ್ಯಾಕ್ಸ್ ಅಂತ. ಇದೇನು ಅಂತಂದರೆ, ಈ ಆಯಿಲ್ ಕಂಪ್ನಿಗಳಿದೆಯಲ್ಲ, ಅಂದರೆ ನಿಮ್ಮ ಎಲ್ಲದು ಬರುತ್ತೆ, ಆಯಿಲು, ಗ್ಯಾಸು ಎಲ್ಲದು. ಇವಾಗ IGL, MGL ಎಲ್ಲದರಲ್ಲೂ ಸ್ವಲ್ಪ ಪಾಸಿಟಿವ್ ಮೂವ್ಮೆಂಟ್ ಬಂದಿರೋದು ಏನಕ್ಕೆ ಅಂತಂದರೆ, ವಿಂಡ್ಫಾಲ್ ಟ್ಯಾಕ್ಸ್ನ ಈ ಸಲದಿಂದ ಇಮಿಡಿಯೇಟ್ ಎಫೆಕ್ಟ್ ನಿನ್ನೆಯಿಂದ ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ.
ಹೇಳಿದ್ದಾರೆ, ಇನ್ನು ಚಾರ್ಜ್ ಮಾಡೋದಿಲ್ಲ ಅಂತ. ಇದುವರೆಗೂ 3 ವರ್ಷದಲ್ಲಿ ಸರಿಸುಮಾರು ಒಂದು 43-45 ಸಾವಿರ ಕೋಟಿ ಆದಾಯ ಬಂದಿದೆ ಸರ್ಕಾರಕ್ಕೆ ವಿಂಡ್ ಫಾಲ್ ಟ್ಯಾಕ್ಸಿಂದ. 2022ರಲ್ಲಿ ಹೈಯೆಸ್ಟ್ ಬಂದಿತ್ತು, 2023ರಲ್ಲಿ ಅದರ ಅರ್ಧ ಬಂತು, 2024ರಲ್ಲಿ ಅದಕ್ಕಿಂತ ಕಮ್ಮಿ ಬಂತು. ಹಾಗಾಗಿ ಈ ವರ್ಷದಿಂದ ತೆಗೆದೇ ಬಿಟ್ಟರು, ಒಂದು ಸ್ವಲ್ಪ ಇವರಿಗೆ ಹೆಲ್ಪ್ ಆಗಲಿ ಅಂತ. ಯಾಕೆ ಈ ಥರ ಮಾಡ್ತಾರೆ ಅಂದರೆ, ನೋಡಿ, ಈ ಉಕ್ರೇನ್ದು ರಷ್ಯಾದು ವಾರ ಆಯ್ತಲ್ಲ, ಆಗ ಬೇರೆ ಕಡೆ ಎಲ್ಲ ಕಡೆ ಡಿಮ್ಯಾಂಡ್ ಬರ್ತಾ ಹೋಯಿತು. ಯಾಕೆಂತಂದರೆ ರಷ್ಯಾದಿಂದ ಸ್ಯಾಂಕ್ಷನ್ ಹಾಕಿದ್ರು, ಆಯಿಲ್ ಬರ್ತಾ ಇತ್ತು, ನಾವು ತೊಗೊತಾ ಹೋದ್ವಿ, ನಮಗೆ ಚೀಪಾಗಿ ಸಿಗ್ತಾ ಹೋಯಿತು. ಬಟ್ ಸುಮಾರು ಕಡೆಗೆ ಅದೊಂದು ಇನ್ಫ್ಲೇಷನ್ನ ಕ್ರಿಯೇಟ್ ಮಾಡ್ತಲ್ವ, ಆಗೇನಾಗಿರುತ್ತೆ, ಕಮ್ಮಿ ಬೆಲೆಗೆ ತೊಗೊಂಡಿರ್ತಾರೆ ಈ ಆಯಿಲ್ ಕಂಪ್ನಿಗಳು, ಬಟ್ ನಮಗೆ ಪೆಟ್ರೋಲ್ ಡೀಸೆಲ್ ರೇಟು ಜಾಸ್ತಿ ಆಗಿರುತ್ತೆ ಅವಾಗ. ಸೊ ಲಾಭ ಜಾಸ್ತಿ ಮಾಡ್ತಾ ಇರ್ತಾರೆ. ಗೌರ್ಮೆಂಟ್ ಅದನ್ನ ಏನು ಮಾಡುತ್ತೆ, ಸೊ ಒಂದು ವಿಂಡ್ ಫಾಲ್ ಟ್ಯಾಕ್ಸ್ ಅಂತ, ಅದು ಎಕ್ಸಾಕ್ಟಾಗಿ ಯಾವ ರೀತಿಯಾಗಿ ಟ್ಯಾಕ್ಸ್ ಹಾಕ್ತಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಆ ಟೈಮಲ್ಲಿ ಎಷ್ಟು ಅವ್ರದ್ದು ಬಂದಿದೆ, ಎಷ್ಟು ತೊಗೊಂಡಿದ್ರು, ಎಷ್ಟು ಕೊಟ್ಟಿದ್ದಾರೆ ಡೇಟಾ ಇರುತ್ತಲ್ಲ, ಅದ್ರ ಮೇಲೆ ಒಂದು ಟ್ಯಾಕ್ಸ್ ಅಂತ ನಿರ್ಧಾರ ಆಗ್ತಾ ಹೋಗುತ್ತೆ. ಸರಿಸುಮಾರು ಫಸ್ಟ್ ಇಯರಲ್ಲೇ ಒಂದು 20,000-25,000 ಕೋಟಿ ಬಂದಿದೆ ಗೌರ್ಮೆಂಟಿಗೆ ಈ ಎಲ್ಲ ಆಯಿಲ್ ಕಂಪ್ನಿಗಳಿಂದ. ಅದನ್ನು ಇನ್ಫ್ರಾಸ್ಟ್ರಕ್ಚರು ಅಥವಾ ಪಬ್ಲಿಕ್ ರಿಲೇಟೆಡ್ಗೆ ಯೂಸ್ ಮಾಡ್ತೀವಿ ಅಂತ ಥಿಯರಿ ಇರುವಂಥದ್ದು. ಕಾರ್ಪೊರೇಟ್ಗಳಿಗೆ ಹಾಕ್ಸುವಂಥ ಟ್ಯಾಕ್ಸ್, ಅದು ಒನ್ ಟೈಮ್ ಹಾಕುವಂಥ ಟ್ಯಾಕ್ಸು. ಈಗ 2023ರಲ್ಲಿ ಅದಕ್ಕಿಂತ ಕಮ್ಮಿ ಆಯಿತು, ಯಾಕಂದರೆ ಏನು ಅಂತ ಒಂದು ಫ್ಲಕ್ಚುಯೇಷನ್ ಏನು ನಡೀತಾ ಇಲ್ಲ. 24ರಲ್ಲಿ ಅದಕ್ಕಿಂತ ಕಮ್ಮಿ ಆಯಿತು, ಅದಕ್ಕೆ ಈ ಸಲದಿಂದ ನಾವು ವಿಂಡ್ ಫಾಲ್ ಟ್ಯಾಕ್ಸ್ನ ತೆಗೆದು ಹಾಕ್ತೀವಿ ಅಂತ ಹೇಳಿದ್ರು. ಹೇಳಿದ್ದು ರಿಲಯನ್ಸಲ್ಲಿ ನೋಡಿ ಒಂದು ಒಳ್ಳೆ ಪಾಸಿಟಿವ್ ಮೂಮೆಂಟು ಮತ್ತೆ ಬರೋಕ್ಕೆ ಶುರುವಾಗಿದೆ. ಸೊ ಈ ಒಂದು ಶಾರ್ಟ್ ಕವರಿಂಗ್ ಏನಿದೆ ಇದು ಕಂಟಿನ್ಯೂ ಆಗ್ತಾ ಹೋಗ್ಬೋದು. ಯಾಕೆಂದರೆ ನೋಡಿ, ನ್ಯೂಸ್ ಎಲ್ಲ ಆಮೇಲೆ ಬರುತ್ತೆ, ಅದೆಲ್ಲ ಸರಿ, ಬಟ್ ನೀವು ಡೈಲಿ ಕ್ಯಾಂಡಲ್ ನೋಡ್ತಾ ಬರೋದಾದರೆ ಅಥವಾ ವೀಕ್ಲಿ ಕ್ಯಾಂಡಲಲ್ಲಿ ಇದು ಒಂದು ಇಂಪಾರ್ಟೆಂಟ್ ಅಂತ ಝೋನು, ಕರೆಕ್ಟಾ? ಈ ಒಂದು ಝೋನಲ್ಲಿ ಮಲ್ಟಿಪಲ್ ಟೈಮ್ಸ್ ರೆಸಿಸ್ಟೆನ್ಸ್ ಆಗಿತ್ತು. ಈಗ ಇಲ್ಲಿ ಬಂತು ಆಲ್ಮೋಸ್ಟ್ ಲೈಕ್ ಅ ಹ್ಯಾಮರ್ ಬಂದಿದೆ, ಇದು ರಿಕವರಿ ಆಗ್ತಾ ಇದೆ. ನನ್ನ ಪ್ರಕಾರ ಇದು 1400 ತನಕ ಹೋಗಿ ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ ರಿಲಯನ್ಸಲ್ಲಿ. ಸೊ ಶಾರ್ಟ್ ಟರ್ಮ್ ಆಪರ್ಚುನಿಟಿ 1400 ತನಕ ಪಾಸಿಬಲ್ ಇದೆ ರಿಲಯನ್ಸಲ್ಲಿ, ಬಿಕಾಸ್ ಆಫ್ ವಿಂಡ್ ವಾಲ್ ಟ್ಯಾಕ್ಸು ಮತ್ತೊಂದು ಕಮ್ಮಿ ಆಗಿರೋದಕ್ಕೆ. ಅದೇ ರೀತಿಯಾಗಿ ಡಿಕ್ಸಾನ್ ಟೆಕ್ನಾಲಜೀಸ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಸೊ ಡಿಕ್ಸಾನ್ ಟೆಕ್ನಾಲಜೀಸ್ ಯಾರು ಹೇಳಿಲ್ಲ, ಆಯ್ತು ನಾನೇ ತೊಗೊಂಡೆ ಇದನ್ನ. ಯಾಕೆಂದರೆ ದಿನ 1,000-2,000 ಪಾಯಿಂಟ್ಗಳು ಮೂವ್ಮೆಂಟ್ ಹೋಗ್ತಿದ್ದಾಗ ಇದರಲ್ಲಿ ಒಳ್ಳೆ ಆಪರ್ಚುನಿಟಿ ಇದೆಯಲ್ಲ ಅಂತ ಅನಿಸ್ತಿರ್ಬೋದು. ಇದರಲ್ಲಿ DIಗಳು ಕಮ್ಮಿ ಮಾಡ್ಕೊಂಡಿದ್ದಾರೆ, ಒಂದು 3% ಕಮ್ಮಿ ಮಾಡ್ಕೊಂಡಿದ್ದಾರೆ. ಅವ್ರು ಏನು ಕಮ್ಮಿ ಮಾಡ್ಕೊಂಡಿದ್ದಾರೆ ಅಷ್ಟೊಂದು FIಗಳು ತೊಗೊಂಡಿದ್ದಾರೆ. ಬಟ್ ಈ ವ್ಯಾಲ್ಯೂಷನಲ್ಲಿ ಖಂಡಿತವಾಗ್ಲೂ ಡಿಕ್ಸಾನ್ ಬೇಡ. ಆಯಿತು, ಸೆಮಿ ಕಂಡಕ್ಟರು, ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಇದೆಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ, ಬಟ್ ಒಂದು ಸಲನಾದರೂ 100-day ಮೂವಿಂಗ್ ಆವರೇಜ್ನ ಟೆಸ್ಟ್ ಮಾಡಿದ್ಯಾ ನೋಡಿ, ಇಲ್ಲ, ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ, ಓವರ್ ವ್ಯಾಲ್ಯೂಡ್ ಸ್ಟಾಕು ಕೂಡ. ಹಾಗಾಗಿ ಅಟ್ಲೀಸ್ಟ್ 14,000 ಲೆವೆಲ್ ಬರೋ ತನಕ ದಯವಿಟ್ಟು ಡಿಕ್ಸಾನ್ ಅಲ್ಲಿ ಏನು ಮಾಡೋಕ್ಕೆ ಹೋಗಬೇಡಿ. ಅದೇ ರೀತಿಗೆ ಐ ಟಿ ಸಿ ಇವತ್ತು ಟೊಬ್ಯಾಕೋ ಪ್ರಾಡಕ್ಟ್ ಎಲ್ಲ ಬಂದಾಗ ಒಳ್ಳೆ ಡೌನ್ ಓಪನಿಂಗ್ ಆಯಿತು ನೋಡಿ. ನ್ಯೂಸ್ ಜನ ದಯವಿಟ್ಟು ಟ್ರೇಡ್ ಮಾಡೋಕೆ ಹೋಗಬಾರ್ದು, ಫೋಕಸ್ ಅಲ್ಲಿರಿ ಅಂತ ಹೇಳಿದೆ. ಯಾಕೆಂದರೆ ನೋಡಿ, ಒಂದು ಒಳ್ಳೆ ಮೂಮೆಂಟ್ ಬಂದಿದೆ. ಈ ಒಂದು ಟ್ರೆಂಡ್ ಲೈನ್ ರೆಫರೆನ್ಸ್ ಹತ್ರ ನೀವು ಹಾಕೋಬೋದು. ಈ ಒಂದು ಒಳ್ಳೆ ರೆಫರೆನ್ಸಿಂದ ಇಷ್ಟು ಮಾರಬಜು ಕ್ಯಾಂಡಲಾಗಿ ಮೇಲ್ಗಡೆ ಹೋಗಿ ಬಸ್ ಸ್ಟ್ಯಾಂಡ್ ಮಾಡ್ತಾ ಇತ್ತು. ಅಂದರೆ ಪಿಕ್ಚರ್ ಪ್ರಾಫಿಟ್ ಇನ್ ಶಾರ್ಟ್ ಕವರಿಂಗ್ ನೆಕ್ಸ್ಟ್ 490-480 ಕಡೆ ಹೋಗುತ್ತೆ ಅನ್ನೋ ರೆಡಿ ಆಗೋಷ್ಟೊತ್ತಿಗೆ ಈ ಥರ ಒಂದು ನ್ಯೂಸ್ ಬಂದ್ಬಿಡ್ತು. ಬಟ್ ಅಷ್ಟು ಫ್ಯಾಕ್ಟ್ರಿನ ಆಗೋಗಿದೆ, ವಾಪಸ್ ತಿರ್ಗಾ ಬಂದಿದೆ. ಸೊ ಇಲ್ಲಿಂದ ಮತ್ತೆ ವಾಪಸ್ಸು ಮೇಲ್ಗಡೆ ಹೋಗ್ಬೋದು ITC, ಬಟ್ ಇನ್ನು ಬಸ್ ಸ್ಟ್ಯಾಂಡ್ ಮೇಲ್ಗಡೆ ಹೋಗಬೇಕು. ಆದರೆ ಇದು ಇಂಪಾರ್ಟೆಂಟ್ ಲೆವೆಲ್ಗೆ ಬಂದಿತ್ತು ನೋಡಿ, 460-450 ಇಲ್ಲಿ ಹಿಂದ್ಗಡೆ ಬಸ್ ಸ್ಟ್ಯಾಂಡ್ ಇರುವಂಥ ಲೆವೆಲ್. ಆ ಟೈಮಲ್ಲಿ ಜಸ್ಟ್ ಬಿಕಾಸ್ ಆಫ್ ನ್ಯೂಸಿಂದ ಈ ಚಾರ್ಟ್ ಪ್ಯಾಟರ್ನ್ ಒಂದು ಡಿಸ್ಟರ್ಬ್ ಆಗಿದೆ. ಬಟ್ ನನ್ನ ಪ್ರಕಾರ ಯಾಕೆ ITC ಇನ್ನೂ ಒಂದು ಪಾಸಿಟಿವ್ ಆಗಿ ಕಾರಣ ಅಂತಂದರೆ, ITC ಡಿಮರ್ಜ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಅಂದರೆ ಈ ITC ಹೋಟೆಲ್ಸು ಅದೇ ಬೇರೆ ಆಗುತ್ತೇನೋ, ಅಥವಾ ಇವ್ರದ್ದು FMCG ಇದೆ, ಟೊಬ್ಯಾಕೋ ಇದೆ, ಅದರಲ್ಲಿ ಏನೋ ಡಿಮರ್ಜರ್ ಆಗುತ್ತೆ ಅಂತ ಸುದ್ದಿ ಇದೆ. ಆ ಥರ ಆಯಿತು ಅಂದರೆ ITC ಗ್ರೋತು ಇನ್ನೂ ಚೆನ್ನಾಗಾಗ್ತಾ ಹೋಗ್ಬೋದು. ಸೊ 440-450 ಲೆವೆಲ್ಸ್ ಬಂದರೆ ಆ್ಯಡ್ ಮಾಡ್ಕೋಣ ಅಂತ ನಾನು ವೇಟ್ ಮಾಡ್ತಾ ಇದ್ದೆ, ಆದರೆ ಅಷ್ಟೊತ್ತಿಗೆ ರಿವರ್ಸಲ್ ಆಗೋ ಥರ ಇದೆ. ಬಟ್ ಇಟ್ಸ್ ಓಕೆ, ನೋಡ್ತಾ ಆಲ್ರೆಡಿ ನನ್ನ ಪೋರ್ಟ್ಫೋಲಿಯೋನಲ್ಲಿ ಇರುವಂಥ ಸ್ಟಾಕು ಡಿಸ್ಕ್ಲೇಮರು, ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ ನೀವು ಮಾಡ್ತಾ ಹೋಗಬೇಕು. ನೋಡಿ, 450 ಲೆವೆಲ್ ಬಂತು ಅಂದರೆ ಹಿಸ್ಟಾರಿಕಲಿ ಒಂದು ರೆಸಿಸ್ಟೆನ್ಸ್ ಇದ್ದಂಥ ಲೆವೆಲ್, ಪಿಕ್ಚರ್ ಪರ್ಫೆಕ್ಟ್ ಸಪೋರ್ಟಿಗೂ ಬರ್ತಾ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ 200 ಮೂವಿಂಗ್ ಆವರೇಜಲ್ಲಿದೆ, ಈಗಲೂ ಕೂಡ ಒಳ್ಳೆ ಲೆವೆಲ್ ಆ್ಯಡ್ ಮಾಡ್ಕೊಳಕ್ಕೆ ಯಾರಾದರೂ ಲಾಂಗ್ ಟರ್ಮಲ್ಲಿ ಆ್ಯಡ್ ಮಾಡ್ಕೋಬೇಕು ಅಂತ ಇಷ್ಟಪಡ್ತಾ ಇದ್ದೀರಾ ಅಂದರೆ. ಅದೇ ರೀತಿಯಾಗಿ IDFC ಫಸ್ಟ್ ಬ್ಯಾಂಕು 1 ತಿಂಗಳಿಂದ ಒಂದೇ ಝೋನಲ್ಲಿ ನಿಂತಿದೆ. ನನ್ನ ಪ್ರಕಾರ ಈಗ IDFC ಬ್ಯಾಂಕು ಮೂವ್ ಆಗುವಂಥ ಸಮಯ ಬಂದಿದೆ. ಸೊ ಮೇಲ್ಗಡೆ ಹೋದರೆ 69-70 ಅನ್ನೋದು ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಆಲ್ರೆಡಿ ಇನ್ವೆಸ್ಟ್ ಮಾಡಿರೋ ದಯವಿಟ್ಟು ಇನ್ವೆಸ್ಟ್ ಮಾಡ್ಕೊಂಡಿರಿ. ಇವತ್ತು ಐ ಥಿಂಕ್ 1% ಅಪ್ ಮೂವ್ಮೆಂಟ್ ಬಂದಿದೆ. ಬ್ಯಾಂಕಿಂಗ್ ಸೆಕ್ಟರಲ್ಲಿ ಸ್ವಲ್ಪ ಇವಾಗ ಚೇತರಿಕೆ ಆಗೋ ಥರ ಕಾಣಿಸ್ತಾ ಇರೋದ್ರಿಂದ ನೋಡಿ, ಇಲ್ಲಿ ಸ್ವಲ್ಪ ರಿಕವರಿ ಆಗೋ ಥರ ಕಾಣಿಸ್ತಾ ಇದೆ. ಬಟ್ ಈ ಕ್ಯಾಂಡಲ್ ವೆರಿ ಇಂಪಾರ್ಟೆಂಟು. ಇದ್ರ ಲೋನ ಏನಾದ್ರು ಬಿಟ್ಟೋಯ್ತು ಅಂದರೆ ಆಗಬೇಕಾದ್ರೆ ನೀವು ಎಕ್ಸಿಟ್ ಮಾಡ್ತಾ ಹೋಗ್ಬೋದು. ಬಟ್ ಲಾಂಗ್ ಟರ್ಮಲ್ಲಿ ನಾನು ಕೂಡ IDFC ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. ಈ ಟ್ರೆಂಡ್ ಲೈನ್ನ ಒಂದ್ಸಲ ಸಪೋರ್ಟ್ ತೊಗೊಳುತ್ತೆ, ಒಂದ್ಸಲ ರೆಸಿಸ್ಟೆನ್ಸ್ ತೊಗೊಳುತ್ತೆ, ಅದೇ ರೀತಿ ಹೋಗ್ತಾ ಇದೆ. ನೋಡೋಣ ಈ ಸಲ ಏನಾದರೂ ಮೂಮೆಂಟ್ ಚೇಂಜ್ ಆಗುತ್ತಾ ಅಂತ. ಡೈಲಿ ಕ್ಯಾಂಡಲಲ್ಲಿ ವಾಲ್ಯೂಮ್ ಅಂತ ಬಿಗ್ ವಾಲ್ಯೂಮ್ ಬಂದಿಲ್ಲ ಎಕ್ಸೆಪ್ಟ್ ಅವತ್ತು. ಬಟ್ ನೋಡ್ತಾ ಹೋಗೋಣ, ಮತ್ತೆ ಏನಾದ್ರು ವಾಲ್ಯೂಮ್ ಬಂದು ಬ್ರೇಕ್ಔಟ್ ಆಯಿತು ಅಂದರೆ ಚಾನ್ಸಸ್ ಇದೆ. ಗೋಲ್ಡು ನೆನ್ನೆ ಅಷ್ಟೇ ಹೇಳಬೇಕು ಅಂತ ಅಂದ್ಕೊಂಡೆ ನೋಡಿ, ಗೋಲ್ಡು ಇಂಟರ್ನ್ಯಾಷನಲ್ ಗೋಲ್ಡು ಬಿದ್ದರೂ ನಮ್ಮ ಗೋಲ್ಡು ಬೀಳ್ತಾ ಇಲ್ಲ. ಕಾರಣ ಡಾಲರ್ ಸುಪ್ರಿಮಿಸಿ. ನೋಡಿ, ನೆನ್ನೆ ಒಂದು ಕರೆಕ್ಷನ್ ಆಗಿದೆ, ಮತ್ತು ಒಂದು ಫ್ಲ್ಯಾಟ್ ಇದೆ, ಬಟ್ ನಮ್ಮ ಮಾತ್ರ ಮೇಲ್ಗಡೆನೇ ಹೋಗ್ತಾ ಇದೆ. ಕಾರಣ ಏನು? ಕಾರಣ ನಮ್ಮ USD INR ಮೇಲ್ಗಡೆನೇ ಹೋಗ್ತಾ ಇದೆ. ನೋಡಿ, ಇದು ಇವತ್ತು ಸ್ವಲ್ಪ ಕರೆಕ್ಷನ್ ಆಗಿದೆ. ಸೊ ಗೋಲ್ಡ್ ಸ್ವಲ್ಪ ಕೆಳಗಡೆ ಬರ್ಬೋದು, ಬಟ್ ಸ್ಟಿಲ್ ಇಂಟರ್ನ್ಯಾಷನಲ್ ಗೋಲ್ಡ್ ಡಿಪ್ ಆದ್ರೂ ನಮ್ಮ ಗೋಲ್ಡ್ ಡಿಪ್ ಆಗಲ್ಲ. ಯಾಕಂದರೆ ನಾವು ಇಂಪೋರ್ಟ್ ಮಾಡ್ಕೊಳೋದು ಅದರಲ್ಲಿ ಡಾಲರಲ್ಲಿ. ಸೊ ಡಾಲರು ಮೇಲ್ಗಡೆ ಹೋಗ್ತಾ ಇರೋಷ್ಟು, ರೂಪಿ ಕಮ್ಮಿ ಆದಷ್ಟು ಡಾಲರ್ ವಿರುದ್ಧ ಗೋಲ್ಡ್
ಗೋಲ್ಡ್ ಕೂಡ ಮೇಲ್ಗಡೆ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಇಂಡಿಯಾದಲ್ಲಿ ಗೋಲ್ಡ್ ಸ್ಟೋರಿ ವರ್ಸಸ್ ವರ್ಲ್ಡ್ ವೈಡ್ ಗೋಲ್ಡ್ ಸ್ಟೋರಿ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಡಿಫ್ರೆಂಟಾಗಿ ಕಾಣ್ತಾ ಹೋಗುತ್ತೆ. ನಮ್ಮದ್ರಲ್ಲಿ ಗೋಲ್ಡಲ್ಲಿ ಅಷ್ಟು ದೊಡ್ಡ ಕರೆಕ್ಷನ್ ಆದರೂ ನಮ್ಮದ್ರಲ್ಲಿ ಅಷ್ಟು ದೊಡ್ಡ ಕರೆಕ್ಷನ್ ಆಗೋದಿಲ್ಲ. ಬೇಕಾದ್ರೆ ನೀವು ಇಂಟರ್ನ್ಯಾಷನಲ್ ಚಾರ್ಟು ಮತ್ತು ನಮ್ಮ ಚಾರ್ಟನ್ನ ನೀವು ವೀಕ್ಲಿ ಕ್ಯಾಂಡಲ್ ಅಥವಾ ಡೈಲಿ ಕ್ಯಾಂಡಲಲ್ಲಿ ನೀವು ಕಂಪೇರ್ ಮಾಡಿ. ಈ ಝೋನಲ್ಲೆಲ್ಲ ನೋಡಿ ಒಂದೇ ಝೋನಲ್ಲಿ ಉಳ್ಕೊಂಡಿದೆ ಈ ಝೋನಲ್ಲೆಲ್ಲ, ಬಟ್ ನಮ್ದು ಮಾತ್ರ ಮೇಲ್ಗಡೆನೇ ಹೋಗಿದೆ. ಇಲ್ಲಿ ಕ್ಲೀನಾಗಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಗೋಲ್ಡ್ ಚಾರ್ಟ್ ನೋಡಿದ್ರೆ. ಬಿಕಾಸ್ ಆಫ್ ಡಾಲರ್ ವೀಕ್ ಮುಂದೆ ರೂಪಿ ವೀಕ್ ಆಗ್ತಾ ಇರೋದೇ ಇದಕ್ಕೆ ಇಂಪಾರ್ಟೆಂಟ್ ಕಾರಣ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಏನೇ ಸಲಹೆ ಸೂಚನೆಗಳಿದ್ರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಒಂದು ತಿಂಗಳು ಖಂಡಿತವಾಗ್ಲೂ ರೆಗ್ಯುಲರಾಗಿ ಏನು ಮಾಡ್ತಾ ಇದ್ವು ಟ್ರೇಡು ಆ ಥರ ಇರೋದಿಲ್ಲ, ಕಷ್ಟ ಇರುತ್ತೆ. ಆದರೆ ಸ್ವಲ್ಪ ಸಣ್ಣ ಕ್ವಾಂಟಿಟಿನಲ್ಲಿ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗಿ ನಿಮ್ಮನ್ನ ಬೇರೆ ಬೇರೆ ರೀತಿಯಾಗಿ. ಇಲ್ಲ ನನಗಿದಿಲ್ಲ ಅಂತಂದರೆ ಖಂಡಿತವಾಗ್ಲೂ ನೀವು ಇನ್ವೆಸ್ಟ್ಮೆಂಟ್ಗಳನ್ನ SIPಗಳನ್ನ ಕಂಟಿನ್ಯೂ ಮಾಡ್ಕೊತ ಹೋಗಿ ಒಂದು ಒಳ್ಳೆ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಿ ಅದನ್ನು ಪ್ಲೆಡ್ಜ್ ಮಾಡಿ ಆಮೇಲೆ ನೀವು ಒಂದು ಒಳ್ಳೆ ರೀತಿಯಂಥ ಸ್ಕೇಲಬಲ್ ಆಗಿರುವಂತಹ ಟ್ರೇಡ್ಗಳನ್ನ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.